ಓಕೆ, ಯತ್ನಾಳ್ ಅವರೇ, ಒಂದು ನಮ್ಮ ಈ ಶರಣ್ ಶಾರ್ಗ್ ಒಂದು ಫ್ಲೈಟ್ ಅಂತೆ 10 ನಿಮಿಷ ಮುಗಿಸ್ತೀನಿ ಅಧ್ಯಕ್ಷ. ಗೌಡ್ರೆ 10 ನಿಮಿಷ ತಾವು ಹಿರಿಯರಿದ್ದೀರಿ ಗೌಡ್ರೆ. ನೀವು ಎಷ್ಟು ಹಿರಿಯರು ಗೌರವ ಕೊಟ್ಟಿರಿ ನನಗೆ ಗೊತ್ತದ. ತಾವು ನಂತರ ಹಸ್ತಕ್ಷೇಪ ಮಾಡಬೇಡ್ರಿ. ನಿಮ್ಮ ಬಿ ಜೆ ಪಿಯವ್ರು ಯಾರು ಸಮಯ ಇದ್ರೆ ತಗೋರಿ. ನನಗೆ ಹಿರಿಯತನ ಕೊಡ್ಲಕ್ಕೆ ಹೋಗ್ಬೇಡ್ರಿ. ಬಿ ಜೆ ಪಿಗೆ ಎಷ್ಟು ಹಿರಿಯತನ ಕೊಟ್ಟಾರೋ ನನಗೆ ಗೊತ್ತಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಾನು ಮೊದಲೇದಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಕಳೆದ ವಿಧಾನಸಭಾ ಬೆಳಗಾವಿ ಅಧಿವೇಶನದಲ್ಲಿ ನಾನು ಮೊದಲು ಪತ್ರ ತಮ್ಮ ಬರೆದಿದ್ದೆ. ಏನಾಗ್ತಿತ್ತಂದ್ರೆ ಅಧ್ಯಕ್ಷರೇ, ಬೆಳಗಾವಿ ಅಧಿವೇಶನ ಅನ್ನುವಂಥದ್ದು ಕಾಟಾಚಾರಕ್ಕೆ ಆಗ್ತಾಯಿದೆ. 10 ದಿವಸದಲ್ಲಿ ಯಾವುದೇ ರೀತಿ ಚರ್ಚೆ ಆಗೋದಿಲ್ಲ. ಅದರಲ್ಲಿ ಸಭಾತ್ಯಾಗ, ಧರಣಿ, ಒಬ್ರಿಗೊಬ್ಬರು ಘರ್ಷಣೆ ಈ ರೀತಿ ಆಗಿ ತಾವೆಲ್ಲ ಸಾಕಷ್ಟು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಒಂದು ಸಲ ಪಾಪ ತಾವು ಆಡಳಿತ ಪಕ್ಷದ ಪರವಾಗಿ ಮಾಡ್ತೀರಿ, ಒಂದು ಸಲ ವಿರೋಧ ಪಕ್ಷದ ಪರವಾಗಿ ಮಾಡ್ತೀರಿ, ಕೆಲವೊಮ್ಮೆ ನ್ಯೂಟ್ರಲ್ ಆಗಿರ್ತೀರಿ. ಯಾವ್ಯಾವ ಗೇರ್ಗಳು ಎಲ್ಲಿ ಯಾವಾಗ ಹಾಕಬೇಕು ಅನ್ನೋದು ತಮಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಆದರೆ ಅಧ್ಯಕ್ಷರು ಏನಾಗಿದೆ ಅಂದರೆ, ತಾವೇನು ನಿರ್ಣಯ ಹೋದ ಅಧಿವೇಶನದಲ್ಲಿ ತೊಗೊಂಡ್ರಲ್ಲ, ಮೊದಲನೇ ದಿವಸದಿಂದಲೇ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕಂತೇಳಿ ಈ ಸಲನೂ ಮತ್ತೆ ನಾ ಪತ್ರ ಬರೆದಿದ್ದೆ. ಅಲ್ಲಿಂದ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯರೇನು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಒಳಗೆ ನಿರ್ಣಯ ಮಾಡಿ BSc ಅದರೊಳಗೆ ಮಾಡಿ ಇವತ್ತು ಮಂಗಳವಾರದಿಂದಲೇ ಚರ್ಚೆಗೆ ನಮಗೆಲ್ಲ ಅವಕಾಶ ಕೊಟ್ಟಿದ್ವಿ. ಓಕೆ, ಯತ್ನಾಳ್ ಅವರೇ, ಒಂದು ನಮ್ಮ ಈ ಶರಣ್ ಶಾರ್ಗ್ ಒಂದು ಫ್ಲೈಟ್ ಅಂತೆ 10 ನಿಮಿಷ ಮುಗಿಸ್ತೀನಿ ಅಧ್ಯಕ್ಷ. ಗೌಡ್ರೆ 10 ನಿಮಿಷ ತಾವು ಹಿರಿಯರಿದ್ದೀರಿ ಗೌಡ್ರೆ. ನೀವು ಎಷ್ಟು ಹಿರಿಯರು ಗೌರವ ಕೊಟ್ಟಿರಿ ನನಗೆ ಗೊತ್ತದ. ತಾವು ನಂತರ ಹಸ್ತಕ್ಷೇಪ ಮಾಡಬೇಡ್ರಿ. ನಿಮ್ಮ ಬಿ ಜೆ ಪಿಯವ್ರು ಯಾರು ಸಮಯ ಇದ್ರೆ ತಗೋರಿ. ನನಗೆ ಹಿರಿಯತನ ಕೊಡ್ಲಕ್ಕೆ ಹೋಗ್ಬೇಡ್ರಿ. ಬಿ ಜೆ ಪಿಗೆ ಎಷ್ಟು ಹಿರಿಯತನ ಕೊಟ್ಟಾರೋ ನನಗೆ ಗೊತ್ತಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಾನು ಮೊದಲೇದಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಕಳೆದ ವಿಧಾನಸಭಾ ಬೆಳಗಾವಿ ಅಧಿವೇಶನದಲ್ಲಿ ನಾನು ಮೊದಲು ಪತ್ರ ತಮ್ಮ ಬರೆದಿದ್ದೆ. ಏನಾಗ್ತಿತ್ತಂದ್ರೆ ಅಧ್ಯಕ್ಷರೇ, ಬೆಳಗಾವಿ ಅಧಿವೇಶನ ಅನ್ನುವಂಥದ್ದು ಕಾಟಾಚಾರಕ್ಕೆ ಆಗ್ತಾಯಿದೆ. 10 ದಿವಸದಲ್ಲಿ ಯಾವುದೇ ರೀತಿ ಚರ್ಚೆ ಆಗೋದಿಲ್ಲ. ಅದರಲ್ಲಿ ಸಭಾತ್ಯಾಗ, ಧರಣಿ, ಒಬ್ರಿಗೊಬ್ಬರು ಘರ್ಷಣೆ ಈ ರೀತಿ ಆಗಿ ತಾವೆಲ್ಲ ಸಾಕಷ್ಟು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಒಂದು ಸಲ ಪಾಪ ತಾವು ಆಡಳಿತ ಪಕ್ಷದ ಪರವಾಗಿ ಮಾಡ್ತೀರಿ, ಒಂದು ಸಲ ವಿರೋಧ ಪಕ್ಷದ ಪರವಾಗಿ ಮಾಡ್ತೀರಿ, ಕೆಲವೊಮ್ಮೆ ನ್ಯೂಟ್ರಲ್ ಆಗಿರ್ತೀರಿ. ಯಾವ್ಯಾವ ಗೇರ್ಗಳು ಎಲ್ಲಿ ಯಾವಾಗ ಹಾಕಬೇಕು ಅನ್ನೋದು ತಮಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಆದರೆ ಅಧ್ಯಕ್ಷರು ಏನಾಗಿದೆ ಅಂದರೆ, ತಾವೇನು ನಿರ್ಣಯ ಹೋದ ಅಧಿವೇಶನದಲ್ಲಿ ತೊಗೊಂಡ್ರಲ್ಲ, ಮೊದಲನೇ ದಿವಸದಿಂದಲೇ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕಂತೇಳಿ ಈ ಸಲನೂ ಮತ್ತೆ ನಾ ಪತ್ರ ಬರೆದಿದ್ದೆ. ಅಲ್ಲಿಂದ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯರೇನು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಒಳಗೆ ನಿರ್ಣಯ ಮಾಡಿ BSc ಅದರೊಳಗೆ ಮಾಡಿ ಇವತ್ತು ಮಂಗಳವಾರದಿಂದಲೇ ಚರ್ಚೆಗೆ ನಮಗೆಲ್ಲ ಅವಕಾಶ ಕೊಟ್ಟಿದ್ವಿ.